ನಮಸ್ಕಾರ ಎಲ್ರಿಗೂ. ನಾನು ಫಸ್ಟ್ ಖಾಲಿ ಡಬ್ಬ ಅಂತ ಕೇಳಿದಾಗ ಏನಪ್ಪ ಹೆಸರೇ ಹಿಂಗಿದೆ ಖಾಲಿ ಡಬ್ಬ ಅಂತ, ಸಿನಿಮಾ ಹೆಂಗಿರ್ಬೋದು ಅಂದ್ಕೊಂಡು ಯೋಚನೆ ಮಾಡಿ ನಾನು ಮೀಟ್ ಮಾಡಿದಾಗ ಸರ್ ನನ್ನ ಸ್ಟೋರಿ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಕತೆ. ಎಲ್ಲರೂ ಹೇಳ್ತಾರೆ ಖಾಲಿ ಡಬ್ಬ ಅಂತ ಯಾಕೆ ಇಟ್ಟಿದ್ದೀರಾ ಅಂತ. ಆ್ಯಕ್ಚುಲಿ ಆ ಡಬ್ಬದಲ್ಲೇ ಎಲ್ಲ ಪಾತ್ರಗಳಾಗಿರ್ಬೋದು ಅಥವಾ ಬೊಂಬೆಗಳಾಗ್ಬೋದು, ಪ್ರತಿ ಒಂದು ಕ್ಯಾರೆಕ್ಟ್ರು ಆ ಡಬ್ಬದಲ್ಲೇ ಇದೆ. ಆ ಸಿನಿಮಾ ರಿಲೀಸ್ ಆದ ಖಂಡಿತ ಗೊತ್ತಾಗುತ್ತೆ. ಇಡೀ ಚಿತ್ರತಂಡಕ್ಕೆ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು ಹೊಸ ಟೀಮ್ಗೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಅದೇ ಒಂದು ಧೈರ್ಯ ನಮ್ಮ ಟೀಮ್ಗೆ ಅಂತ ಅನ್ಕೋತೀನಿ. ಇದೇ ಮೊದಲನೇ ಸಿನಿಮಾ ಅಂತ ಕಾಣಿಸಲ್ಲ. ರಾಮಗುಡಿ ಸರ್ ಅವ್ರ ಆ್ಯಕ್ಟಿಂಗಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದು ಸಿನಿಮಾ ಮಾಡಿದ್ದಾರೆ ಅನಿಸುತ್ತೆ. ಒಳ್ಳೆ ಥಿಯೇಟರ್ ಆರ್ಟಿಸ್ಟ್ ಥರ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಮತ್ತು ಮಂಜು ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗಿದೊಂದು ಸ್ವಲ್ಪ ಸ್ಪೆಷಲ್ ಸಿನಿಮಾ. ನಮ್ಮೂರು ಮಂಡ್ಯ ಸುತ್ತಮುತ್ತನೇ ಇಡೀ ಸಿನಿಮಾ ಚಿತ್ರೀಕರಣ ನಡೆದಿರೋದು. ಚಿತ್ರದ ಬಗ್ಗೆ ಆಲ್ರೆಡಿ ಪ್ರಕಾಶ್ ಸರ್ ಹೇಳಿದ್ರು, ಮತ್ತು ಸ್ಟ್ರಗ್ಲಿಂಗ್ ಬಗ್ಗೆ ಎಲ್ಲ ಪ್ರತಿಯೊಬ್ಬರು ಹೇಳಿದ್ದಾರೆ. ನಾನು ತುಂಬ ಹೇಳಬೇಕು ಅಂತ ಏನಿಲ್ಲ, ಆದರೆ ಒಂದು ಹೇಳ್ತೀನಿ. ಸರ್ಗೆ ಎಷ್ಟು ಶ್ರದ್ಧೆ ಭಕ್ತಿ ಇದೆ ರಾಮಗುಡಿ ಸರ್ ಅವ್ರಿಗೆ ಅಂದರೆ, ಕಳೆದ 1 ವರ್ಷದಿಂದ ಅವರು ಕಾಲಿಗೆ ಚಪ್ಪಲಿ ಹಾಕಿಲ್ಲ. ನಮ್ಮ ಸಿನಿಮಾಗೋಸ್ಕರ ಅದು ರಿಲೀಸ್ ಆಗಲಿ ಮೊದಲು, ಅದಾದ್ಮೇಲೆ ನೋಡೋಣ ಅಂತ ಇಷ್ಟು ದಿವಸದಲ್ಲಿ ಅವರು ಎಲ್ಲಿ ಹೋದ್ರು ಎಲ್ಲಿ ಬಂದರು ಚಪ್ಪಲ್ ಹಾಕದೆ ಓಡಾಡ್ತಿದ್ದಾರೆ. ನಿಜವಾಗ್ಲೂ ಇಡೀ ಟೀಮ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತ ಬೇಕು, ಇಡೀ ಕರ್ನಾಟಕದ ಸಪೋರ್ಟ್ ಬೇಕು. ಇದೇ ತಿಂಗಳು 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಒಳ್ಳೆ ಹೊಸ ಟೀಮ್ಗಳಿಗೆ ಅಂದರೆ ಕಂಟೆಂಟ್ ಇದ್ರೂ ಹೊಸ ಟೀಮ್ಗಳಿಗೆ ಒಂದು ಇವಾಗ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ಮುಂದೆ ಖಂಡಿತ ಒಂದು ದಿನ ಹೊಸಬ್ರು ಧೈರ್ಯ ಮಾಡೋಕ್ಕೆ ಯಾರು ಬಂದು ಧೈರ್ಯ ಮಾಡಲ್ಲ, ಮತ್ತು ಎದುರ್ಕೋತಾರೆ ಎಲ್ಲರೂ. ಸಿನಿಮಾ ಮಾಡಿ ಬಂದು ಪಕ್ಕ ಇವರು ಬೆಂಗಳೂರಿಂದ ವಾಪಸ್ ಊರಿಗೆ ಹೋಗ್ತಾರೆ, ಮತ್ತು ವಾಪಸ್ ಯಾರು ಇವರು ಬೆಂಗಳೂರಲ್ಲಿ ಇರೋಕ್ಕಾಗಲ್ಲ. ಈ ಥರದ್ದೊಂದಷ್ಟು ಎಲ್ಲ ವದಂತಿಗಳ ಹಬ್ಬಿಸಿ ಹೊಸಬ್ರು ಖಂಡಿತ ನಿಜವಾಗ್ಲೂ ಭಯ ಇದೆ. ಯಾರ ಹತ್ರನಾದ್ರೂ ಹೋಗಿ ಒಂದು ಸಿನಿಮಾ ಬಗ್ಗೆ ಅಪ್ರೋಚ್ ಮಾಡಬೇಕು ಅಂತ ಕೇಳಿದ್ರೆ ಇವಾಗ ಫಸ್ಟು ಟೀಮ್ ಕೇಳ್ತಾರೆ. ಹೀರೋ ಯಾರು, ಹೀರೋಯಿನ್ ಯಾರು, ಅಥವಾ ಟೀಮಲ್ಲಿ ಹೆಂಗಿದೆ ಟೀಮು, ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಟೀಮು, ಕತೆ ಹೆಂಗಿದೆ. ಸೊ ಹೊಸಬ್ರಿಗೆ ನಿಜವಾಗ್ಲೂ ಇಷ್ಟು ಮಾತಾಡೋಕ್ಕೂ ಯಾರೂ ಅವಕಾಶ ಕೊಡಲ್ಲ. ಹೊಸಬ್ರ ಇವಾಗ ಬಂದಿದ್ದೀರಾ ನೋಡೋಣ ಕೇಳೋಣ, ಈ ಥರದ್ದಿದೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಜನ ಖಂಡಿತ ಥಿಯೇಟರ್ಗೆ ಬಂದು ನೋಡಿದ್ರೆ, ಎಲ್ಲರೂ ನಾಳಿನ ದಿವಸದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಬರಲ್ಲ ಅಂತಲ್ಲ, ವಾರಕ್ಕೊಂದು 10 ಬಂದ್ರೂ ನಿಲ್ಲದ ಕೆಲವೊಂದು ಸಿನಿಮಾಗಳು ನಿಲ್ತಿದೆ. ಸೊ ಎಲ್ಲರೂ ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಕೊಟ್ಟರೆ ಖಂಡಿತ ಮುಂದೊಂದು ದಿನ ತೆಲುಗು, ತಮಿಳ್, ಹಿಂದಿ ಸಿನಿಮಾಗಳಿಗೆ ಹೆಂಗೆ ಜನ ಬರ್ತಿದ್ದಾರೆ ಹಾಗೆ ನಮ್ಮ ಕನ್ನಡ ಸಿನಿಮಾಗೂ ಖಂಡಿತ ಜನ ಬಂದೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.